ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಮುತ್ತೈದೆಯರಿಗೆ ಕೊಡಲಿಕ್ಕೋಸ್ಕರ ಬ್ಲೌಸ್ ಪೀಸಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಊಟಕ್ಕೆ ಅನ್ನ, ಸಾರು, ಪಲ್ಯ, ಪನ್ನೀರ್ ಮಾಡಿದ್ವಿ. ಒಂದು ಹೊತ್ತು ಊಟ ಅಷ್ಟೇ, ನೈಟ್ ಊಟ ಮಾಡಲ್ಲ. ಸೊ ಇವಾಗ ನಾನು ಊಟ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಗೂಡಾನ ಅಂದರೆ ಬೆಲ್ಲದನ್ನ ಅಂತ ಅಂತಾರೆ. ಅದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ತುಪ್ಪದಲ್ಲಿ ಹುರ್ಕೋಬೇಕು. ಅದನ್ನು ತೆಗೆದ್ಬಿಟ್ಟು ಅದಕ್ಕೆ ಅದೇ ತುಪ್ಪದಲ್ಲಿ ಬೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಏಲಕ್ಕಿ, 2 ಲವಂಗ, ಕಾಯಿ ತುರಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಬೆಂದಿರುವಂಥ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಅನ್ನ ಸ್ವಲ್ಪ ಬೆಂದಿರಬೇಕು. ಒಂದು ವೇಳೆ ಅನ್ನ ಬೆಂದಿಲ್ಲ ಅಂದರೆ 1 ವಿಜಿಲ್ ಕೂಗಿಸ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಆವಾಗ. ಸೊ ಇವಾಗ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಸೊ ಇವಾಗ ರೆಡಿ ಆಯಿತು ಗೂಡಾನ. ಇವಾಗ ಎಲ್ಲ ನೈವೇದ್ಯನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಲಂಕಾರ ಮಾಡೋಕ್ಕೆ ಬಂದ್ವಿ. ನಾವು ಪೂಜೆನ ಬೇಗ ಮಾಡಿದ್ವಿ. ಸಂಜೆ 5:30 ಅಷ್ಟೊತ್ತಿಗೆ ನಾವು ಬೇಗ ಮುಗಿಸ್ಕೊಂಡ್ವಿ. ನಾವು ಈ ಥರ ಅಲಂಕಾರ ಮಾಡಿಟ್ಟಿದ್ದೀವಿ. ನೈವೇದ್ಯಕ್ಕೆ 5 ಬಗೆ ನೈವೇದ್ಯ ಮಾಡಿದ್ದೀವಿ. ಆಮೇಲೆ ಬ್ಲೌಸ್ ಪೀಸ್ ಬಾಗಿನ ಕೊಡೋಕ್ಕಿದ್ರು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಫೈನಲ್ ಈ ಥರ ಬಂದಿದೆ. ಆ್ಯಂಡ್ ನಮ್ಮ ಮನೇಲಿ ನಾವು ಕಲಶ ಕುತ್ಕೊಳ್ಳಿಸೋದಲ್ಲೇ ಈ ಥರ ಬೆಳ್ಳಿ ವಿಗ್ರಹ ಲಕ್ಷ್ಮೀದಿದೆ, ಅದಕ್ಕೆ ಪೂಜೆ ಮಾಡೋದು ನಾವು. ಸೊ ಇವಾಗಷ್ಟೇ ಪಾಪು ಎದ್ದು ಬಂದ. ಸೊ ಅವನಿಗೆ ಪಂಚೆ ಮತ್ತು ಶರ್ಟ್ ಹಾಕಿದ್ದೀನಿ. ಸೊ ಅವನು ಕನ್ಫ್ಯೂಷನಲ್ಲಿದ್ದಾನೆ ಏನಾಗ್ತಿದೆ ಹೇಳ್ಕೊಂಡು. ಸೊ ಎದ್ದಿದ್ದಷ್ಟೇ ಅಲ್ಲ, ಸ್ವಲ್ಪ ಮೂಡ್ ಕೂಡ ಅಷ್ಟೊಂದು ಸರಿ ಇರಲಿಲ್ಲ. ಅಲ್ಲಿಟ್ಟಿರೋ ಐಟಮ್ನ ಬೇಕು ಕೇಳ್ತಿದ್ದ. ಪೂಜೆ ಆಗೋ ಮೊದಲೇ ರವೆ ಲಡ್ಡು ಎಲ್ಲ ಮಾಡಿದ್ವಲ್ಲ, ಅದು ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಹಾಗೋ ಹೇಗೋ ಸಮಾಧಾನ ಮಾಡ್ಕೊಂಡು ಪೂಜೆ ಕೂರಿಸಿದ್ದೀವಿ. ಸೊ ಇವಾಗ ಪೂಜೆ ಆಯಿತು. ಅವನು ಲಡ್ಡು ಕೇಳ್ತಾ ಇದ್ದಾನೆ ಬೇಕು ಹೇಳ್ಕೊಂಡು. ಸೊ ಫೈನಲಿ ಅವನಿಗೆ ಕೊಟ್ವಿ, ಅವನು ತಿಂತಾ ಇದೆ. ಇವಾಗ ನನಗೆ ಅಮ್ಮ ಬಾಗಿನ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಸೊ ಅವನು ಕೂಡ ಅರಿಶಿನ ಕುಂಕುಮ ನನಗೆ ಹಚ್ತಾ ಇದ್ದಾನೆ, ಪಾಪು ಕೂಡ. ನಾನು ಇವತ್ತು ಸಾರಿನ ವೇರ್ ಮಾಡಿಲ್ಲ. ಪಾಪುನ ಇಟ್ಕೊಂಡು ಸಾರಿ ಹಾಕ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಸಾರಿ ಹಾಕ್ಕೊಂಡಿಲ್ಲ, ನಾನು ನಾರ್ಮಲ್ ಸಲ್ವಾರೇ ಹಾಕ್ಕೊಂಡಿದ್ದೀನಿ. ಮನೇಲಿ ನೀವು ಯಾವ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಪಾಪು, ಅವನು ಹಚ್ತಾನೆ ಅಂತ ಹೇಳ್ತಾ ನನಗೂ ಅವನು ಆಶೀರ್ವಾದ ಮಾಡ್ತಾ ಇದ್ದ. ಸೊ ಇವಾಗ ಅಕ್ಕನವರೆಲ್ಲ ಬಂದಿದ್ದರು ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ. ಸೊ ಅಕ್ಕ, ಅತ್ತೆ ಅವರೆಲ್ಲ ಬಂದಿದ್ದರು. ಸೊ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ವಿ. ಸೊ ಅವ್ರು ಸ್ವಲ್ಪ ಲೇಟಾಗಿತ್ತು ಬರಬೇಕಾದ್ರೆ, ಪೂಜೆ ಕಳೆದಿತ್ತು ಅವ್ರು ಬರೋಷ್ಟರಲ್ಲಿ. ಯಾವಾಗಲೂ 7:30 ಅಷ್ಟರೊಳಗೆ ಪೂಜೆ ಮಾಡ್ತೀವಿ. ಬಟ್ ಈ ಸಲ ಮುಹೂರ್ತ 5:30 ಅಂತ ಇತ್ತು, ಒಳ್ಳೇದಿದೆ ಅಂತೇಳಿ. ಸೊ ಅದರ ಒಳಗೆ ನಾವು ಮುಗಿಸ್ಕೊಂಡ್ವಿ. ನಾವು ಮುಹೂರ್ತದ ಪ್ರಕಾರನೇ ನಾವು ಪೂಜೆ ಮಾಡಿರುವಂಥದ್ದು. ಅವ್ರು ಆವಾಗಲೇ ಇದ್ದೋ ದೊಡ್ಡ ಅಕ್ಕ, ಇವರು ನಮ್ಮ ಸಣ್ಣ ಅಕ್ಕ. ಎಲ್ಲರದು ಅರಿಶಿನ ಕುಂಕುಮ ತಗೊಂಡಾಯ್ತು, ಎಲ್ಲ ಹೊರಡೋಕ್ಕೆ ರೆಡಿ ಆಗ್ತಿದ್ರು. ಬಟ್ ಪಾಪು ಬಿಡ್ತಾ ಇರಲಿಲ್ಲ, ಯಾರು ಹೋಗಬೇಡಿ ಹೇಳ್ಕೊಂಡು ಹಠ ಹಿಡಿತಿದ್ದ. ಸೊ ಇವಾಗ ಎಲ್ಲ ಪೂಜೆ ಆದಮೇಲೆ ಅಮ್ಮ ದೃಷ್ಟಿ ತೆಗಿತಿದ್ದಾರೆ, ಪೂಜೆ ಮಾಡಿರೋದು. ಸೊ ಯಾರು ದೃಷ್ಟಿ ಬಿಡಬಾರ್ದು ಹೇಳ್ಕೊಂಡು. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ತಿಳಿಸಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಲಕ್ಷ್ಮಿ ಅಂತ ಕೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.